ವೇದಿಕೆ ಮೇಲೆ ಇರ್ತಕ್ಕಂತಹ ಇನ್ನಿತರ ಗಣ್ಯರೇ ಹಾಗೂ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿನಿಯರು, ಮೊದಲನೇದಾಗಿ ನಾನು ತಡವಾಗಿ ಬಂದದಕ್ಕೆ ಕ್ಷಮೆ ಕೇಳ್ತೇನೆ. ನಾನು ಬಂದಾಗ ಮಹದೇವ್ ಪ್ರಕಾಶ್ ಅವರು ಮಾತಾಡ್ತಾ ಇದ್ರು, ಅದನ್ನು ಕೇಳಿ ನನಗೂ ಕೂಡ ಒಂದು ಇನ್ಸ್ಪಿರೇಷನ್ ಬಂದಂಗಾಯ್ತು. ನಮಗೆಲ್ಲ ಯಾವ ರೀತಿಯಾದ ಒಂದು ಮನೋಭಾವ ಇರಬೇಕು, ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಬೇಕಾದ್ರೆ ಯಾವ ರೀತಿ ನೀವು ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಒಂದು ಇನ್ಸ್ಪೈರಿಂಗ್ ಮ್ಯಾನ್ಯುವಲ್ಲಿ ತಮಗೆಲ್ಲ ತಿಳಿಸ್ಕೊಡ್ತೇನೆ. ನನಗೂ ಕೂಡ ನಾನು ಇದೇ ರೀತಿ ಪರೀಕ್ಷೆ ತಗೊಳ್ಳೋದಕ್ಕೆ ಮುಂಚೆ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಾಗ ಹೇಳಿದ್ರು ಅಂದಿನ ಮುಖ್ಯ ಅತಿಥಿಗಳು, ಲೋ ಏಮ್ ಈಸ್ ಎ ಕ್ರೈಮ್ ಬಟ್ ನಾಟ್ ಹೈ ಆಂಬಿಷನ್. ನಿಮಗೆ ಉನ್ನತವಾದ ಒಂದು ಗುರಿ ಇರಬೇಕು. ಎರಡನೇದಾಗಿ, ಹ್ಯಾಪಿ ಆರ್ ದೋಸ್ ಹೂ ಡ್ರೀಮ್ ಡ್ರೀಮ್ಸ್ ಅಂಡ್ ವರ್ಕ್ ಹಾರ್ಡ್ ಟು ಮೇಕ್ ದೆಮ್ ಕಮ್ ಟ್ರೂ. ಕನಸು ಕಾಣಬೇಕು, ಆ ಕನಸನ್ನ ನನಸಾಗಿ ಮಾಡೋದಕ್ಕೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಅದನ್ನ ನಾವು ಮಾಡ್ಕೋಬೇಕಾಗಿದೆ. ಈಗ ನಾವು ಸದ್ಯಕ್ಕೆ ನಾನು ಮುಖ್ಯವಾಗಿ IAS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆ ಮಾತ್ರ ಸಂಕ್ಷಿಪ್ತವಾಗಿ ಒಂದು 2-3 ಮಾತನ್ನು ಹೇಳ್ತೀನಿ. ಯಾಕಂತಂದ್ರೆ ಅದೇ ಮೊದಲನೇ ಪರೀಕ್ಷೆ. ಆಮೇಲೆ ಅದಕ್ಕೆ ಏನ್ ತಯಾರಿ ಮಾಡ್ತೀವೋ ಅದೇ ತಯಾರಿ ನೀವು ನಿಮ್ಮ KS ಎಕ್ಸಾಮ್ ಕೂಡ ಉಪಯೋಗಿಸ್ಕೊಳ್ಬಹುದು. ಕಮಿಂಗ್ ಡೌನ್ ಟು ದ ಬ್ರಾಸ್ ಟ್ಯಾಕ್ಸ್, ಅಂದ್ರೆ ಏನು ಯಾವ ರೀತಿ ಮಾಡಬೇಕು. ಒಂದು, ಈಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2 ಪೇಪರ್ ನಿಮಗೆ ಗೊತ್ತಿರೋ ಹಾಗೆ. ಒಂದು ಪೇಪರ್ 1 ನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಎರಡನೇದು ಹಿಸ್ಟರಿ ಆಫ್ ಇಂಡಿಯಾ ಅಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಈಗ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ಗೆ ನಮ್ಮ ಹಿರಿಯ ಪತ್ರಿಕೋದ್ಯಮಿಗಳು ಇಲ್ಲೇ ಇದ್ದಾರೆ. ನೀವು 2 ಬಹಳ ಪ್ರಮುಖವಾದಂತಹ ಪತ್ರಿಕೆಗಳನ್ನ ಪ್ರತಿನಿತ್ಯ ಮೊದಲನೇ ಪೇಜ್ ಇಂದ ಹಿಡಿದು ಕಡೆ ಪೇಜ್ ತನಕ ನೀವು ಓದ್ಬೇಕು. ಅಡ್ವರ್ಟೈಸ್ಮೆಂಟ್ಗಳು ಬಿಟ್ಟರೆ ಚಿಂತೆ ಇಲ್ಲ. ಪ್ರಮುಖವಾಗಿ ಮಧ್ಯದಲ್ಲಿ ಇರ್ತಕ್ಕಂಥ ಎಡಿಟೋರಿಯಲ್ ಇರ್ತದಲ್ಲ, ಎಡಿಟೋರಿಯಲ್ ಓದ್ಬೇಕಾಗ್ತದೆ. ಎಡಿಟೋರಿಯಲ್ ಏನ್ ಹೇಳ್ತೇವೆ, ಅಂದಿನ ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ರಾಜ್ಯ ಮಟ್ಟದಲ್ಲಿ ಪ್ರಮುಖವಾದ ವಿಷಯದ ಬಗ್ಗೆ ವಿಶ್ಲೇಷಣೆ ಮಾಡಿ ಅವು ಒಂದು ಬ್ಯಾಲೆನ್ಸ್ಡ್ ವ್ಯೂ ಕೊಡ್ತವೆ. ಬೈ ಅಂಡ್ ಲಾರ್ಜ್ ಬಹಳಷ್ಟು ಪೇಪರ್ಸ್ಗಳು ಬ್ಯಾಲೆನ್ಸ್ಡ್ ವರ್ಷನ್ಸ್ ಕೊಡ್ತವೆ. ಕೆಲವು ಪೇಪರ್ಗಳು ರೈಟ್ ವಿಂಗ್ ಬಲಪಂಥೀಯವಾಗಿರ್ಬೋದು, ಕೆಲವು ಪತ್ರಿಕೆಗಳು ಎಡಪಂಥೀಯವಾಗಿರ್ಬೋದು, ಕೆಲವು ಸೆಂಟ್ರಿಸ್ಟ್ ಆಗಿರ್ಬೋದು. ತಾವು ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಳ್ತಕ್ಕಂತ ಒಂದು ಅವಶ್ಯಕತೆ ಇರುತ್ತೆ. ಅದರಿಂದ ಯಾವುದಾದ್ರೂ ಒಂದು 2, ಎಲ್ಲಾ ಪೇಪರ್ ಓದೋದು ಕಷ್ಟ ಆಗ್ಬೋದು. 2 ಪತ್ರಿಕೆಗಳು, ನೀವು ಇಂಗ್ಲಿಷ್ ಪೇಪರ್ ಓದೋದಾದ್ರೆ ಒಂದು ಹಿಂದೂ ಪೇಪರ್ ಓದ್ಬೋದು, ಇನ್ನೊಂದು ಇನ್ಯಾವುದಾದ್ರು ಪೇಪರ್ ಓದ್ಬೋದು. ನಾನು ಇಂಥದೇ ಓದಿ ಅಂತ ಹೇಳೋದಿಲ್ಲ. ಟೈಮ್ಸ್ ಆಫ್ ಇಂಡಿಯಾ ಓದ್ಬೋದು, ಅಥವಾ ಬೇರೆ ಇಂಡಿಯನ್ ಎಕ್ಸ್ಪ್ರೆಸ್, ಡೆಕ್ಕನ್ ಅವಾರ್ಡ್, ಯಾವುದಾದ್ರೂ 2 ಪತ್ರಿಕೆಯನ್ನ ಪೂರ್ತಿಯಾಗಿ ಓದ್ಬೇಕಾಗಿದೆ. ಆದ್ರಿಂದ ಕರೆಂಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಈವೆಂಟ್ಸ್ ಏನಾಗುತ್ತೆ ಅದ್ರ ಪರಿಚಯ ಆಗುತ್ತೆ. ನಾವೇನ್ ಮಾಡ್ತೀವಿ, ಟಿವಿ ನೋಡ್ತಾ ಇದ್ರೆ ಏನೋ ಸ್ಥಳೀಯದು, ಏನೋ ಒಂದು ಸೆನ್ಸೇಷನಲಿಸಮ್, ಅಲ್ಲೇನೋ ಕಳತನ ಆಯ್ತು, ಇನ್ಯಾರು ಹೊರದ್ರು ಬಗ್ಗೆ ಅದನ್ನೇ ನೋಡ್ತಾ ಇದ್ರೆ ಪರೀಕ್ಷೆನೆಲ್ಲ ಸಹಾಯ ಆಗೋದಿಲ್ಲ. ಆ ಸೆನ್ಸೇಷನಲ್ ನ್ಯೂಸ್ ಇರಲಿ, ಅದ್ರ ಕೆಲವೊಂದು ಟೈಮ್ ನ್ಯಾಷನಲ್ ಕೆಲಮಿಟಿ, ನ್ಯಾಚುರಲ್ ಕೆಲಮಿಟಿ, ಕಮ್ಯುನಲ್ ಏನಾದ್ರೆ ಆ ವಿಷಯ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಅದರಿಂದ ಇದಕ್ಕೆ ಯಾವುದಾದ್ರೂ 2 ಪ್ರಮುಖ ಪತ್ರಿಕೆಗಳನ್ನು ಓದಿ. ಕನ್ನಡದಲ್ಲಿ ಪರೀಕ್ಷೆ ಬರ್ತೇವೆ ಅಂತಂದ್ರೆ ಕನ್ನಡ ಪತ್ರಿಕೆನೇ ಓದ್ಬೋದು. ಯಾವುದಾದ್ರೂ ಪ್ರಮುಖವಾದಂತಹ 2 ಪತ್ರಿಕೆ, ಇಂಥದೈತೆ ನಾನು ಹೇಳೋದಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಯಾವ ಪತ್ರಿಕೆ ಸರಿ ಹೋಗುತ್ತೆ, ಯಾವ್ದು ಅನುಕೂಲ ಆಗುತ್ತೆ ಪರೀಕ್ಷೆಗೆ ಅಂತ ತೀರ್ಮಾನ ಮಾಡಿ. ಎರಡನೇದು, ಹಿಸ್ಟರಿ ಆಫ್ ಇಂಡಿಯಾ ಅಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಇದು ಮೊದಲಿಂದ ಕೂಡ ಇದೆ. ಇದಕ್ಕೆ ಜನರಲ್ ನಾಲೆಜ್ ಅಲ್ಲಿ ನಾರ್ಮಲಿ ಏನ್ ಮಾಡ್ತಾ ಇತ್ತು ಅಂತಂದ್ರೆ, ನಾನು ನೋಡಿರೋ ಪ್ರಕಾರ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತಿದೆ, NCERT. NCERT ನವರು ಪುಸ್ತಕಗಳನ್ನ ಸೆಂಟ್ರಲ್ ಸ್ಕೂಲ್ಸ್ಗೆ, ಸೆಂಟ್ರಲ್ ಸಿಲೆಬಸ್ ಇರ್ತಕ್ಕಂಥ ಸ್ಕೂಲ್ಸ್ಗಳಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದರಲ್ಲಿ ನ್ಯಾಷನಲ್ ಲೆವೆಲ್, ಅದು ಹೇಳ್ದಂಗೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ರಿಸರ್ಚ್ ಮಾಡಿ ನಮ್ಮ ದೇಶದಲ್ಲಿ ಯಾವ ರೀತಿ ಹಿಸ್ಟರಿ ಆಫ್ ಇಂಡಿಯಾ ಇದೆ. ಸ್ವಲ್ಪ ಅಲ್ಲಲ್ಲೇ ಕಾಂಟ್ರವರ್ಸಿ ಬರ್ಬೋದು, ಕೆಲವು ರೈಟ್ ವಿಂಗ್, ಲೆಫ್ಟ್ ವಿಂಗ್ ಈ ತರ ಏನೋ ಕಾಂಟ್ರವರ್ಸಿ ಬರ್ಬೋದು. ಆದ್ರೂ ಕೂಡ ಆ ಪುಸ್ತಕದಲ್ಲಿ ಒಂದು ಬ್ಯಾಲೆನ್ಸ್ಡ್ ವರ್ಷನ್ ಇರುತ್ತೆ. ಸೊ ಹಿಸ್ಟರಿ ಆಫ್ ಇಂಡಿಯಾ ಬಗ್ಗೆ NCERT ಪುಸ್ತಕ ಓದಬಹುದು.
ನ್ಯಾಷನಲ್ ಮೂವ್ಮೆಂಟ್ ಬಗ್ಗೆನೂ ಕೂಡ NCERT ಪುಸ್ತಕ ಓದಬಹುದು. ಎರಡನೇದು ಹಿಸ್ಟ್ರಿ ಆಫ್ ಇಂಡಿಯಾದು ಇನ್ನೂ ನಿಮ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಪರ್ಸಿವೆಲ್ ಸ್ಪಿಯರ್ ಅಂತ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಇದೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬಂದ್ರೆ ಪ್ರೊಫೆಸರ್ JNU ಪ್ರೊಫೆಸರ್ ಲೇಡಿ ಪ್ರೊಫೆಸರ್ ಐ ಆಮ್ ನಾಟ್ ಏಬಲ್ ಟು ರಿಕಲೆಕ್ಟ್, ಅದನ್ನು ಓದ್ಬೋದು. ಅಡ್ವಾನ್ಸ್ಡ್ ಬೇಕು ಅಂತಂದ್ರೆ ಅದನ್ನ ಬೇಕಾದ್ರೆ ನೀವು ಹಿಸ್ಟ್ರಿ ನಿಮ್ ಸಬ್ಜೆಕ್ಟ್ ಆಗಿದ್ರೆ ಅದನ್ನೇ ಓದ್ಕೊಳ್ಬಹುದು. ಅದರ್ವೈಸ್ ಜನರಲ್ ನಾಲೆಜ್ಗೆ NCERT ಪುಸ್ತಕ ಮತ್ತೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಪಬ್ಲಿಕೇಶನ್ ಇದೆ ಆನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂಡ್ ಅದರ್ ಥಿಂಗ್ಸ್, ಅಷ್ಟು ಓದಿದ್ರೆ ಸಾಕು. ಮೂರನೇದು ಏನಿದೆ ಇಂಡಿಯನ್ ಅಂಡ್ ವರ್ಲ್ಡ್ ಜಾಗ್ರಫಿ, ಫಿಸಿಕಲ್ ಸೋಷಿಯಲ್ ಇಕನಾಮಿಕ್ ಜಾಗ್ರಫಿ ಆಫ್ ಇಂಡಿಯಾ ಅಂಡ್ ವರ್ಲ್ಡ್. ಮತ್ತೆ ಇದಕ್ಕೂ ಕೂಡ 8th 9th 10th 11th 12th ಕ್ಲಾಸ್ಗೆ ಏನು NCERT ಪುಸ್ತಕ ಪ್ರಿಸ್ಕ್ರೈಬ್ ಮಾಡಿದಾವೆ ಸೆಂಟ್ರಲ್ ಸ್ಕೂಲ್ಗೆ, ಅದನ್ನ ರೆಫರ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಇದೆಲ್ಲದರ ಜೊತೆಗೆ ನಿಮ್ಗೆ ಯಾವುದೇ ವಿಷಯಕ್ಕೆ ಈಗೇನು ಎಲ್ಲರ ಹತ್ರ ಮೊಬೈಲ್ ಇದೆ, ವಿಕಿಪೀಡಿಯಾಗ ಹೋಗ್ಬಿಡ್ಬೋದು. ಯಾವ್ದ್ರಲ್ಲಿ ಏನ್ ಡೌಟ್ ಬಂತು ನಿಮ್ದು ಕ್ಲಾಸ್ ಅಲ್ಲಿ ಅದು ಬಂದು ಬರ್ಕೊಂಡ್ಬಿಟ್ಟು ಆಚೆ ಕಡೆ ಹೋಗಿ ಫ್ರೀ ಆಗಿದ್ದಾಗ ವಿಕಿಪೀಡಿಯಾಗ ಹೋಗ್ಬಿಟ್ಟು ಅದ್ರ ಡೌಟ್ ಕೇಳಿದ್ರೆ ಅದ್ರ ಎಲ್ಲ ಮಾಹಿತಿ ಬಂದ್ಬಿಡ್ತಾರೆ. ವಿಕಿಪೀಡಿಯಾ ಒಳ್ಳೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ತರ ಯಾವುದೇ ವಿಷಯ ತಗೊಳ್ಳಿ ನೀವು ಅದನ್ನ ಮಾಹಿತಿ ನೀವು ಪಡಿಬಹುದು. ದೆನ್ ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂ ಎಕ್ಸೆಟ್ರಾ. ಇದು ನೀವೆಲ್ಲರೂ ಕೂಡ ಭಾರತದ ಸಂವಿಧಾನದ ಒಂದು ಕಾಪಿ, ಒರಿಜಿನಲ್ ಕಾಪಿನ ತೆಗೆದು ಅದನ್ನ ಕಡಿಮೆ ದುಡ್ಡಲ್ಲೇ ಸಿಗುತ್ತೆ, ನಮ್ ಗೌರ್ಮೆಂಟ್ ಪಬ್ಲಿಕೇಶನ್ ಇದೆ, ಅದನ್ನ ತಗೊಂಡು ನೀವು ಇಟ್ಕೊಳ್ಳೋದು ಒಳ್ಳೇದು. ಅದನ್ನ ಮೊದಲಿಂದ ಕಡೆ ತನಕ ಓದ್ಕೊಳ್ಬೇಕು. ಮತ್ತೆ ಅದ್ರ ಜೊತೆ ಕೆಲವು ಇಂಟರ್ಪ್ರಿಟೇಷನ್ಸ್ ಬರುತ್ತೆ. ಈಗ ಪ್ರಿಯಾಮಿಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇಂಡಿಯಾ ಇಸ್ ಎ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಆಮೇಲೆ ಅದಾದ್ಮೇಲೆ ಫಂಡಮೆಂಟಲ್ ರೈಟ್ಸ್, ಪ್ರಿಯಾಮಿಲ್ ಆದ್ಮೇಲೆ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಆದ್ಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಡೈರೆಕ್ಷನ್, ನಿಮ್ಮ ಪಾಲಿಸಿಗಳು ಈ ರೀತಿ ಇರಬೇಕು. ಅದ್ರಲ್ಲಿ ಪ್ರಮುಖವಾದಂಥದ್ದು ಏನು, ಎನ್ವೈರನ್ಮೆಂಟ್, ಫಾರೆಸ್ಟ್ ಬಗ್ಗೆ ಏನಿರ್ಬೇಕು, ಸಾಮಾಜಿಕ ನ್ಯಾಯದ ಬಗ್ಗೆ ಏನಿರ್ಬೇಕು, ಅನೇಕ ವಿಷಯಗಳು. ಅದನ್ನ ಕಾನ್ಸ್ಟಿಟ್ಯೂಷನ್ ಒಂದು ಕಾಪಿ ತೆಗೆದಿಟ್ಕೊಳ್ಳಿ. ಯಾವಾಗ ಯಾವ ಟೈಮ್ ಸಿಗುತ್ತೆ ಅದನ್ನ ತಿರುವು ಹಾಕ್ತಾ ಇದ್ರೆ ಬಹಳಷ್ಟು ವಿಷಯ ನಿಮ್ಮ ಗಮನಕ್ಕೆ ಬರುತ್ತೆ. ಇಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಕ್ರಾಟಿಕ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್. ಇದರಲ್ಲೂ ಕೂಡ NCERT ಪುಸ್ತಕದ ಜೊತೆಗೆ ಮೊದಲು ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು. ಪ್ಲಾನಿಂಗ್ ಕಮಿಷನ್ ಅವರು ಪಬ್ಲಿಕೇಶನ್ ಕೊಡ್ತಾ ಇದ್ರು, ಇಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಪಾಲಿಸೀಸ್ ಅಂಡ್ ಇಂಡಿಸೀಸ್ ಅಂತ ಹೇಳಿ ಜನರಲ್ ಪಬ್ಲಿಕೇಶನ್ಸ್ ಕೊಡ್ತಾ ಇದ್ರು. ಇವಾಗ ಪ್ಲಾನಿಂಗ್ ಕಮಿಷನ್ ಇಲ್ಲ, ಅದಕ್ಕೆ ಬದಲಾಗಿ ನೀತಿ ಆಯೋಗ ಅಂತ ಬಂದಿದೆ. ಆ ನೀತಿ ಆಯೋಗದವ್ರು ಏನೋ ಪಬ್ಲಿಕೇಶನ್ ಮಾಡ್ತಾರ ನೋಡಿ, ನನಗೆ ಗೊತ್ತಿಲ್ಲ, ಹೆಚ್ಚಿಗೆ ಅದು ಬಂದಿದೆ, ಇನ್ನೂ ಒಂದು ವರ್ಷ ಆಗಿದೆ. ಆ ಪಬ್ಲಿಕೇಶನ್ ಇದ್ರೆ ಅದು ನೋಡ್ಬೋದು. ಇಲ್ಲ ಅಂತಂದ್ರೆ ನಮ್ಮ ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಅವ್ರದ್ದು ಪಬ್ಲಿಕೇಶನ್, ಈಗ ಗೌರ್ಮೆಂಟ್ ಆಫ್ ಇಂಡಿಯಾದೇ ಕೆಲವು ಪಬ್ಲಿಕೇಶನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಇದ್ರೊಳಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್, ಬೇಕಾದಷ್ಟು ಪ್ರೋಗ್ರಾಮ್ಸ್ ಇದೆ. ಅದನ್ನ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲೇ ತಗೊಳ್ಬಹುದು. ಈಗ ನೀವು ಪುಸ್ತಕ ತಗೊಂಡಲ್ಲೇ ಇದ್ರು ಕೂಡ ವೆಬ್ಸೈಟ್ ಅಲ್ಲೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ nic.gov.in ಅಂತ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ government.in ಅಂದ್ರೆ ಇಂಡಿಯಾ. ಅದ್ರಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಇನ್ಫಾರ್ಮೇಶನ್ ಬೇಕು ಹೇಳಿ, ವೆದರ್ ಇಟ್ ಈಸ್ ಆನ್ ಇಕನಾಮಿಕ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಆರ್ ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್. ಸೋಷಿಯಲ್ ಸೆಕ್ಟರ್ಸ್ ಅಂದ್ರೆ ಎಜುಕೇಶನ್, ಹೆಲ್ತ್ ಅಂಡ್ ಅದರ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್. ಸೊ ಅದಾದ್ಮೇಲೆ ಬಹಳ ಮುಖ್ಯವಾದಂಥದ್ದು ಜನರಲ್ ಇಶ್ಯೂಸ್ ಆನ್ ಎನ್ವೈರನ್ಮೆಂಟಲ್ ಇಕಾಲಜಿ, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್. ಇದು ಬಹಳ ಪ್ರಮುಖವಾದಂಥದ್ದು. ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಸ್ಟೇಟ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ನಮ್ಮ ಸದಾಶಿವಯ್ಯ ಅವರಿದ್ದಾರೆ, ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಇದರಲ್ಲಿ ಏರ್ ಆಕ್ಟ್ ಅಂತಿದೆ. ಎಲ್ಲ ಕ್ಲೀನ್ ಏರ್ ಶುಡ್ ಬಿ ಮೇಡ್ ಅವೈಲಬಲ್ ಟು ಎವ್ರಿಬಡಿ ಅಂಡ್ ವಿ ಮಸ್ಟ್ ಪ್ರಿವೆಂಟ್ ಪೊಲ್ಯೂಷನ್. ಪೊಲ್ಯೂಷನ್ ಪ್ರಿವೆಂಟ್ ಮಾಡೋದು ಹೇಗೆ, ಅದಕ್ಕೆ ಏನೇನು ಕ್ರಮ ತಗೊಂಡಿದ್ದಾರೆ ಸರ್ಕಾರದವರು, ಜನರು ಮತ್ತೆ ಸಾರ್ವಜನಿಕರು, ಖಾಸಗಿ ಕ್ಷೇತ್ರದವರು, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗ್ತದೆ. ಅದೇ ರೀತಿ ವಾಟರ್ ಆಕ್ಟ್, ಪ್ಯೂರ್ ವಾಟರ್, how to treat the sewage water, etc. etc. These are general knowledge, etc. which should be and which one should be. ಅದರ ಜೊತೆಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈಗ ಬೆಂಗಳೂರಲ್ಲಿ ನಾವು ನೋಡಿದಿಲ್ಲ, ಈ ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಡಿಸ್ಪೋಸಲ್ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಗ್ರಾಮಾಂತರ ಮಟ್ಟದಲ್ಲಿ ಹೇಗಾಗಬೇಕು, ಪಟ್ಟಣ ಪ್ರದೇಶದಲ್ಲಿ ಏನಾಗಬೇಕು, ದೊಡ್ಡ ನಗರದಲ್ಲಿ ಏನಾಗಬೇಕು, ಮನೆ
ಅಂಗಳದಲ್ಲಿ ನಾವು ಯಾವ ರೀತಿ ಸ್ವಚ್ಛತೆ ಕಾಪಾಡಬೇಕು, ಅಥವಾ ಇದನ್ನ ಏನು ಬಯೋ ಫರ್ಟಿಲೈಸರ್ ಮಾಡ್ತಕ್ಕಂಥದ್ದು, ರೀಸೈಕಲ್ ಮಾಡ್ತಕ್ಕಂಥದ್ದು, ಅಥವಾ ಕಾಂಪೋಸ್ಟ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಜನರಲ್ ನಾಲೆಜ್, ಈ ವಿಷಯಗಳು ಬಹಳ ಪ್ರಮುಖವಾದಂಥದ್ದು. ಸೊ ಏರ್, ವಾಟರ್, ಆಮೇಲೆ ಎನ್ವೈರನ್ಮೆಂಟಲ್ ಬ್ಯಾಲೆನ್ಸ್, ಡಿಫಾರೆಸ್ಟೇಷನ್ ಇಂದ ಹೇಗೆ ಹೌ the temperature goes up, which has impact on the global warming, ಮತ್ತೆ flooding, etc. ಇದ್ರ ಬಗ್ಗೆ ಕೂಡ at the global level, at the national level, at the regional level, at the local level, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಮತ್ತು ಮಾಹಿತಿಯನ್ನು ತಾವು ಪಡ್ಕೊಳ್ಬೇಕಾಗಿದೆ. ಜನರಲ್ ಸೈನ್ಸ್, ಕೆಲವರು ಸೈನ್ಸ್ ಸ್ಟೂಡೆಂಟ್ಸ್ ಇರೋದಿಲ್ಲ. ಅಫ್ಕೋರ್ಸ್ ಹೈಸ್ಕೂಲಲ್ಲಿ ಮತ್ತೆ ಇದರಲ್ಲಿ ಸೈನ್ಸ್ ಓದಿರ್ತೀವಿ, ಅದಾದ್ಮೇಲೆ ಸೈನ್ಸ್ ಬಿಟ್ಬಿಟ್ಟಿರ್ತಾರೆ. ಅಂಥವ್ರು ಏನ್ ಮಾಡಬೇಕು, ಜನರಲ್ ಸೈನ್ಸ್ ಬುಕ್ಸ್ ಏನಿದೆ ಅದು ಕೂಡ NCERT ಪುಸ್ತಕಗಳು ತಗೊಂಡು ಹೋಗ್ಬೋದು. ಅದೇನೋ ಕಷ್ಟ ಆದ್ರೆ ಸ್ಟೇಟ್ ಸೈನ್ಸ್ ಪುಸ್ತಕನೇ ಓದಿ, ಎವ್ರಿಡೇ ಸೈನ್ಸ್. ಸೊ ಜನರಲ್ ನಾಲೆಜ್ ಪ್ರಿಪರೇಷನ್ ಪ್ರಿಲಿಮಿನರಿಗೆ ಈ ರೀತಿ ಇಟ್ಕೊಳ್ಬೇಕು. ಡೌಟ್ಸ್ ಇದ್ರೆ ಇಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಓಂಕಾರ ಪಟೇಲ್ ಮತ್ತೆ ಅವ್ರ ಟೀಮ್ ಇದ್ದಾವೆ, ಅವನ್ನ ಕೇಳ್ಕೊಂಡು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತೆ ವಿಕಿಪೀಡಿಯಾ ಇದೆ, ಮತ್ತೆ ವೆಬ್ಸೈಟ್ಸ್ ಇದೆ, ಇದನ್ನ ನೋಡ್ಕೊಂಡು ಎಷ್ಟೆಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟಷ್ಟೇ ಟೈಮ್ ಅದ್ರಲ್ಲಿ ಸ್ಪೆಂಡ್ ಮಾಡಿ ನೀವು ಮ್ಯಾಕ್ಸಿಮಮ್ ಜನರಲ್ ನಾಲೆಜ್ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಇನ್ನು ಎರಡನೇದು ಏನಿದೆ, ಪೇಪರ್ 2 ಕಾಂಪ್ರಹೆನ್ಷನ್, ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದು ಕಾಂಪ್ರಹೆನ್ಷನ್ಗೆ ನೀವು ಇವತ್ತು ರೀಡ್ ಏನೇನು ಇಂಪಾರ್ಟೆಂಟ್ ಓಲ್ಡ್ ಕ್ವಶನ್ ಪೇಪರ್ಸ್ ಅಥವಾ ಇನ್ನೇನಾದ್ರೂ ಆ ಥರದ್ದು ಸಿಕ್ಕಿದ್ರೆ ಅದು ಅನುಕೂಲ ಆಗುತ್ತೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ that is the best preparation for the comprehension. And then interpersonal skills, ಮತ್ತೆ ಅವ್ರು ಹೇಗೆ ಹೇಳಿದ್ರು ಮಾಧವ್ ಪ್ರಕಾಶ್ ಅವರು, ನಿಮ್ಮ ಪರ್ಸನಾಲಿಟಿ ಯಾವ ರೀತಿ ಇರಬೇಕು, ಮತ್ತೆ ಒಂದೆರಡು ಅಟೆಂಪ್ಟ್ ಆಗ್ದಲೇ ಇದ್ರು ಕೂಡ ಕಾನ್ಫಿಡೆನ್ಸ್ ಕಳ್ಕೊಂಡಾಗೆ ಮತ್ತೆ ತಯಾರಿ ಮಾಡ್ಕೊಂಡು ಪ್ರಯತ್ನ ಮಾಡಬೇಕು. ಅದಾದ್ಮೇಲೆ ಲಾಜಿಕಲ್ ರೀಸನಿಂಗ್ ಅಂಡ್ ಅನಾಲಿಟಿಕಲ್ ಎಬಿಲಿಟಿ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್, ಇದು ಮೇನ್ಲಿ ನೀವು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ತಗೊಳ್ಳೋದ್ರಲ್ಲಿ ಇದು ಹೆಚ್ಚಾಗಿ ಬರುತ್ತೆ. ಹಳೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇದು ಕೂಡ ಸುಲಭ ಆಗುತ್ತೆ. ನಾಟ್ ಓನ್ಲಿ ಅನಾಲಿಟಿಕಲ್ ಎಬಿಲಿಟಿ, ಈವನ್ ಜನರಲ್ ಮೆಂಟಲ್ ಎಬಿಲಿಟಿ, ಇದೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮತ್ತು ಬೇರೆ ಎಕ್ಸಾಮ್ಸ್ ಅಲ್ಲಿ ಇದು ಬಹಳ ಇರುತ್ತೆ. ಹಳೆ ಪೇಪರ್ಸ್ ತಗೊಂಡು ಅದನ್ನ ನೀವು ಇದು ಮಾಡ್ಕೊಳ್ಬೋದು. ದೆನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಸ್ಕಿಲ್, ಇದರಲ್ಲಿ ಕೆಲವರಿಗೆ ಸಮಸ್ಯೆ ಆಗುತ್ತೆ. ನಾನು ಕೆಲವರು ನೋಡಿದ್ದೀನಿ, ನಾನು ಓದ್ಬೇಕಾದ್ರೆ ಡೆಲ್ಲಿನಲ್ಲಿ ಮತ್ತೆ ಇದರಲ್ಲಿ ಕೆಲವರು ಬಹಳ ಹಿಂದುಳಿದ ಪ್ರದೇಶದಿಂದ ಬರ್ತಾ ಇದ್ರು, ಬಿಹಾರ್, ಒರಿಸ್ಸಾ ಮತ್ತೆ ಈ ಪ್ರದೇಶ ಮಧ್ಯೆ. ಅವ್ರಿಗೆ ಹಾರ್ಡ್ ವರ್ಕಿಂಗ್ ಬಟ್ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಅವಾಗ ನಾನು 35 ವರ್ಷದಿಂದ ಮಾತು ಹೇಳ್ತಾ ಇದ್ದೀನಿ, ಅವಾಗ ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಕೇಳ್ತಾ ಇದ್ರು, ದೂರದರ್ಶನ್ ಇಂಗ್ಲಿಷ್ ನ್ಯೂಸ್ ಕೇಳ್ತಾ ಇದ್ರು, ಇಂಗ್ಲಿಷ್ ನ್ಯೂಸ್ ಪೇಪರ್ ಓದ್ತಾ ಇದ್ರು. ಅದೆಲ್ಲ ನೋಡಿ 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 ಕಲ್ತ್ಕೊಂಡು ಅದೇ ತರ ಮಾತಾಡಕ್ ಕಲ್ತ್ಕೊಂಡು ಒಂದು 6 ತಿಂಗಳು 1 ವರ್ಷದಲ್ಲಿ ಅವರು ಕೂಡ ಒಂದು ಲೆವೆಲಿಗೆ ಬಂದ್ರು. ನಾಲೆಜ್ ಇತ್ತು, ಬೇಗ ನ್ಯೂಸ್ ಪೇಪರ್ ಬೇಗ ಪುಸ್ತಕಗಳು ಓದಿ ನಾಲೆಜ್ ಅಕ್ವೈರ್ ಮಾಡ್ಕೊಂಡಿದ್ರು. ಈ ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಈ ರೀತಿ ಒಳ್ಳೆ ಇಂಗ್ಲಿಷ್ ನ್ಯೂಸ್ ಚಾನೆಲ್ ಅಥವಾ ಇಂಗ್ಲಿಷ್ ಪ್ರೋಗ್ರಾಮ್ಸ್ ಯಾವುದೋ ಒಂದೆರಡು ನೋಡ್ತಾ ಅದನ್ನ ಇಂಪ್ರೂವ್ ಮಾಡ್ಕೊಳ್ಬೋದು. ಕಮ್ಯುನಿಕೇಶನ್ ಸ್ಕಿಲ್ಸ್ ಕ್ಯಾನ್ ಬಿ ಇಂಪ್ರೂವ್. ಸೊ ಈ ರೀತಿ ತಯಾರಿ ಮಾಡಿದ್ರೆ ಪ್ರಿಲಿಮಿನರಿ ಎಕ್ಸಾಮ್ಸ್ ನ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡಬಹುದು. ಅದ್ರ ಜೊತೆಗೆ ಹೇಗೂ ಇಲ್ಲಿ ಟ್ರೈನಿಂಗ್ ನಡೀತಾ ಇರುತ್ತೆ, ನಿಮ್ಮ ಡೌಟ್ಸ್ ಗಳಿದ್ರೆ ಅದನ್ನ ಕೇಳ್ಕೊಳ್ಬಹುದು. ನಾನು ಹೇಳಿದಾಗೆ ವಿಕಿಪೀಡಿಯಾ ಗೌರ್ಮೆಂಟ್ ವೆಬ್ಸೈಟ್ ನೋಡಿ ಅಂತ ಹೇಳೋದಿಲ್ಲ ನಾನು. ವಿಕಿಪೀಡಿಯಾ ಇಸ್ ನಾನ್ ಗೌರ್ಮೆಂಟ್ ವೆಬ್ಸೈಟ್, ಅಲ್ಲೂ ಕೂಡ ನಿಮ್ಗೆಲ್ಲ ಬೇಕಾದಷ್ಟು ಮಾಹಿತಿ ಸಿಗುತ್ತೆ. ಸೊ ನಾನು ಇಷ್ಟು ಮಾತ್ರ ಹೇಳ್ತೇನೆ, ಯಾಕಂತಂದ್ರೆ ಇಲ್ಲಿ ಬಂದಿರೋದು ಮೇನ್ಲಿ ಪ್ರಿಲಿಮಿನರಿ ಎಕ್ಸಾಮ್ಗೆ ಮಾತ್ರ ಬಂದಿದ್ದಾರೆ ಅಲ್ವಾ. ಆಮೇಲೆ KAS ಕೂಡ ಪ್ರಿಲಿಮಿನರಿ ಎಕ್ಸಾಮ್ ತಗೊಂತೀರ, ಹೆಚ್ಚು ಕಡಿಮೆ ಇದೇ ಅಪ್ರೋಚ್ ನೀವು ಇಟ್ಕೊಳ್ಬಹುದು. ಇಷ್ಟು ತಯಾರಿ ಮಾಡಿಕೊಂಡು ಸಿನ್ಸಿಯರ್ ಅಟೆಂಡ್ ಮಾಡಿದ್ರೆ ನೀವು ಪಾಸ್ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ. ಬಟ್ ಯು ಮಸ್ಟ್ ಮೇಕ್ ಎ ಸಿನ್ಸಿಯರ್ ಅಂಡ್ ಹಾನೆಸ್ಟ್ ಎಫರ್ಟ್ ಅಂಡ್ ಯು ಮಸ್ಟ್ ವರ್ಕ್ ಹಾರ್ಡ್. ಈಗ ಬಹಳಷ್ಟು ಸಮಯ ಆಗಿದೆ, ಸದಾಶಿವ ಕೂಡ ಮಾತಾಡ್ತೇವೆ. ನಾನು ಇಷ್ಟು ಮಾತ್ರ ತಮ್ಗೆ ಹೇಳಿ ತಮ್ಗೆ ಪರೀಕ್ಷೆಯಲ್ಲಿ ಮುಂದೆ ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಯಶಸ್ವಿ ಆಗ್ಲಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. Thank you very much for your motivational speech. Eager, I request Mr. Sadashiva sir to speak few words regarding this exam. Thank you, sir. ಇವತ್ತಿನ ಸಮಾರಂಭದ ಉದ್ಘಾಟನೆ ಮಾಡಿದಂಥ ಇಂದಿನ
ಕನ್ನಡ ಸರ್ಕಾರ, ಶ್ರೀ ಉಮೇಶ್ ಅವರೇ, ಮಿತ್ರರು ಕೂಡ ಅವರು. ಮತ್ತೆ ನಿಮಗೆ ಬಹಳಷ್ಟು ಸ್ಫೂರ್ತಿ ಕೊಡ್ತಕ್ಕಂಥ ಒಂದು ಒಳ್ಳೆಯ ಮಾತನ್ನು ಹೇಳಿದಂಥ ಪತ್ರಿಕೋದ್ಯಮಿಗಳಾದಂಥ ಶ್ರೀ ಮಾದೇವ ಪ್ರಕಾಶ್ ಅವರು ಹಾಗೂ ನಮ್ಮ ಸತ್ಯನಾರಾಯಣ ಅವರೇ, ಕಾರಂತಮೂರ್ತಿ ಅವರೇ, ಮತ್ತು ನಮ್ಮ ಚೆನ್ನೈಯಿಂದ ಬಂದಿರ್ತಕ್ಕಂಥ ಡೈರೆಕ್ಟರು ಮಣಿಮಂದನ್ ಅವರೇ, ಮತ್ತು ಬಹಳ ಮುಖ್ಯವಾಗಿ ಓಂಕಾರ ಪಟೇಲ್ ಅವರೇ. ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರೇ, ಬಹಳ ಸಂತೋಷ ನಾವು ಪಾರ್ಟಿಸಿಪೇಟ್ ಮಾಡಿದ್ದು. ಅದರಲ್ಲೂ ಶ್ರೀ ಉಮೇಶ್ ರವರು ಇತ್ತೀಚೆಗೆ ತಾನೇ ಈಗ ಕೆಲವೇ ತಿಂಗಳ ಹಿಂದೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆಗಿರ್ತಕ್ಕಂಥವರು. ಅವರು 35 ವರ್ಷದಿಂದ IAS ಪ್ರೊಬೇಷನರ್ ಆಗಿ ಬಂದಾಗ ನಾವು ಮೈಸೂರಿನಲ್ಲಿ ಅವ್ರಿಗೆ ಬೇಕಾಗಿದೆ. ಯಾಕೆಂದ್ರೆ ಫಾರೆಸ್ಟ್ ಟ್ರೈನಿಂಗ್ ಕೂಡ ಬರ್ತಾರೆ, ಒಂದೊಂದು ಡಿಪಾರ್ಟ್ಮೆಂಟ್ ಕೂಡ ಟ್ರೈನ್ ಮಾಡ್ತಾರೆ. ಅವರು ನಮ್ಮ ಫಸ್ಟ್ ಪರಿಚಯ ಆವಾಗ, ಮತ್ತು ಅವತ್ತಿನ ಕೂಡ ನಾವು ಸಂಪರ್ಕ ಇಟ್ಕೊಂಡು ಬಂದಿರ್ತಕ್ಕಂಥವ್ರು. ಒನ್ ಆಫ್ ದಿ ವೆರಿ ಔಟ್ಸ್ಟ್ಯಾಂಡಿಂಗ್ ಆಫೀಸರ್ಸ್ ಆಕ್ಚುಲಿ ಸರ್ವ್ ಕರ್ನಾಟಕ ಗವರ್ಮೆಂಟ್ with very good success. I congratulate him for having completed his service merit. And he should have been the chief secretary, but somehow well, only one can become actually, and the sarkarಗಳು ಬೇರೆ ಬೇರೆ ಇದು ಮಾಡ್ತಾರೆ. ಬಟ್ ಆ ಚಿಂತೆ ಇಲ್ಲ, actually he has distinguished himself and done his job to the best satisfaction of everybody. ಬಹಳ ಮುಖ್ಯವಾಗಿ ಬಹಳ ಸ್ಪಂದಿಸ್ತಾ ಇದ್ರು ಜನರ ಸ್ಪಂದನೆ. ಅಂದ್ರೆ ಸಾಮಾನ್ಯ ಜನರ ಒಂದು ಸಂಪರ್ಕ ಏನು ಮಾದೇವ ಪ್ರಕಾಶ್ ಅವರು ಹೇಳಿದ್ರು, ಈಗೂ ಇಲ್ಲ. ಮತ್ತೆ ಜನಸಾಮಾನ್ಯರಿಗೆ ನಾನು ಏನು ಹೇಳ್ಬೇಕು, ಮತ್ತೆ ಮಕ್ಕಳಿಗೆ ಯಂಗ್ಸ್ಟರ್ಸ್ಗೆ ಮುಂದೆ ಬರ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಧ್ಯೇಯ ಇರ್ತಕ್ಕಂಥ. ಇವತ್ತೇ ಅಲ್ಲ, ನೀವು ನಾಳೆ ನೀವೆಲ್ಲರೂ ಕೂಡ ಇಂಡಿವಿಜುವಲ್ ಕೂಡ ಹೋಗಿ ಭೇಟಿ ಮಾಡಿ ಅವ್ರ ಗೈಡೆನ್ಸ್ ತೆಗೆದುಕೊಳ್ಬೋದು. ಏನಂತ ಮುಖ್ಯವಾಗಿ ಅಂತಂದ್ರೆ ಸ್ಮಾಲ್ ಈಸ್ ಬ್ಯೂಟಿಫುಲ್. ಈಗ ನಮ್ಮ ಓಂಕಾರ ಪಟೇಲ್ ಅವರು ಸಣ್ಣದಾಗಿ ನಾನೇನೋ ಒಂದು ಸೇವೆ ಮಾಡಬೇಕು ಅಂತ ಪ್ರಾರಂಭ ಮಾಡಿ, ಅವರು ಕೂಡ ಈ ಸರ್ವಿಸಿಗೆ ಸೇರ್ಕೊಳ್ಬೇಕು ಅಂತ ಬಿಟ್ಟು ಪ್ರಯತ್ನ ಮಾಡಿದವರು. ಮತ್ತೆ ವಿಶೇಷವಾಗಿ ನಾನೇನೇ ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ಹಾಗೆ ಯಾಕೆ ನಾನು ಸಾಕಷ್ಟು ತಿಳ್ಕೊಂಡಿದ್ದೀನಿ, ಬಟ್ ಚಿಂತೆ ಇಲ್ಲ ನಾನು ಯಾವ್ದು ಸರ್ವಿಸಿಗೆ ಸೇರ್ಕೊಂಡಿದ್ದೀನಿ ಕೂಡ. ಬಟ್ ಆದ್ರೆ ನಾನು ಏನಾದ್ರೂ ಒಂದು ಡಿಸ್ಟಿಂಗ್ವಿಷ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಸಣ್ಣದಾಗಿ ಪ್ರಾರಂಭ ಮಾಡಿ ಇವತ್ತು ದಿವಸ ಐ ಆಮ್ ವೆರಿ ಹ್ಯಾಪಿ about the developments that have taken place. In a long period of time, he has been able to build up the institution from small to medium, and maybe we expect him to go big also, because the way he is extended to Tamil Nadu indicates actually he has got a great future, and all of you should encourage that. ಮತ್ತೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈಗ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಇವರು ಮಾದೇವ ಪ್ರಕಾಶ್ ಅವರು ವಿಶೇಷವಾದಂತಹ ಒಂದು ಸ್ಫೂರ್ತಿಯನ್ನು ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ಮೆಂಟ್. Most of you must have been from the rural background. How many of you are from rural background? Raise your hands. Very good, actually. Quite a lot of them, except I think the girls are mostly from the urban area, and the boys are coming from the different parts of this state. ಮುಖ್ಯವಾಗಿ ಏನಪ್ಪ ಅಂದ್ರೆ ಕನ್ನಡ ಮೀಡಿಯಮ್ಮು ಮತ್ತೆ ನಾವು ಹೆಚ್ಚಿಗೆ ಒಳ್ಳೆ ಅವಕಾಶ ಸಿಗಲಿಲ್ಲ. ಮತ್ತೆ ನಾವು ಮಾಡ್ತೀವೋ ಇಲ್ವೋ ಅಂದ್ರೆ ಒಳಗಡೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ದಟ್ ಶುಡ್ ಬಿ ಶಟ್ ಆಫ್. You must shut off for the inferiority complex. I myself, I come from a very small village of 20 houses. We didn't even have a primary school actually. 20 ಮನೆ ಇರೋದಕ್ಕೆ ಯಾರು ಕೊಡ್ತಾರೆ ಸ್ಕೂಲ್? ಅದು ನಾವು ಕೊಡ್ತಾರೆ. ಆಮೇಲೆ ನಾವು ಈ ಹಳೆ ರಿಟೈರ್ ಆದ ಟೀಚರ್ ದೇವಸ್ಥಾನ ಮೂರ್ತಿ ದೇವಸ್ಥಾನ ಮುಂದೆ ಕೂತ್ಕೊಂಡು, ಯಾಕೆಂದ್ರೆ ದೇವಸ್ಥಾನ ರಿಪೇರಿ ಮಾಡ್ಲಿಕ್ಕೆ ಒಂದು ದುಡ್ಡು ಬೇಕು, ಬಟ್ 20 ಮನೆ ಇರೋರು ಏನ್ ಮಾಡ್ತಾರೆ ಪಾಪ ಹಳ್ಳಿ. ಸೊ ಅಂತ ಹಳ್ಳಿ ಗುಬ್ಬಿ ತಾಲೂಕು ಅಂತೀವಿ, ತುಮಕೂರು ಸೀಟು. ಆ ಮುರುಕನ್ ದೇವಸ್ಥಾನ ಮುಂದೆ ಕೂತ್ಕೊಂಡು ಪ್ರೈಮರಿ ಸ್ಕೂಲ್ ನಲ್ಲಿ ಪಾಠ ಹೇಳ್ಕೊಡ್ತಾ ಹೋದ್ರು ರಿಟೈರ್ಡ್ ಟೀಚರ್. ಅವ್ರಿಗೆ ಏನು ಕೈನ್ ಕೊಡೋದು, ರಾಗಿ ಕೊಡೋದು, ಮತ್ತೆ ಮೆಣಸಿನ್ಕಾಯಿ ಅದು ಇದು ಬೇಕಾದನ್ನ ಊರಿಗೆ ಕಳಿಸ್ಬಿಟ್ಟು ಈ
ಟೀಚರ್ ಯೂಸ್ ಟು ಆಕ್ಚುಲಿ ಸ್ಟೇ ವಿತ್ ಅಸ್ ಅಂಡ್ ಈವ್ನಿಂಗು ನಮಗೆ ಅಭ್ಯಾಸ ಕೂಡ ಮಾಡಿಸ್ಬೇಕು. ಈ ಮಧ್ಯೆ ಹೇಳ್ಸೋದು ಅಂತಂದ್ರೆ ರಿವರ್ಸ್ ಮಧ್ಯೆ ಹೇಳ್ಸೋದು. ಮತ್ತೆ ಇವ್ನು ಚೆನ್ನಾಗಿ ಓದ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಡಬಲ್ ಪ್ರಮೋಷನ್ ಕೊಡ್ತೀನಿ. ಡಬಲ್ ಪ್ರಮೋಷನ್ ಕೊಡಿಸಿ ಇಲ್ಲಿ ಬಂದ್ರೆ ಪ್ರೈಮರಿ ಸ್ಕೂಲಿಂದ ಮಿಡಲ್ ಸ್ಕೂಲಿಗೆ ಬಂದ್ರೆ ಹೋಬಳಿ ಲೆವೆಲ್ ಅಲ್ಲಿ ಟೀಚರ್ ಹೇಳ್ತಾರೆ ಆಕ್ಚುಲಿ ಇವ್ನು ಬಹಳ ಚಿಕ್ಕವನು, ಆಕ್ಚುಲಿ ನಾವು ಸೇರಿಸ್ಬೇಕಾಗಲ್ಲ, ನಮ್ಮಪ್ಪ ಬಹಳ ಕಷ್ಟ ಆಗ್ತದೆ, ಕುಂಡ ಆಗ್ತದೆ, ನಮ್ಮ ಮನೇಲಿ ಇಟ್ಕೊಳಕ್ಕಾಗೋದಿಲ್ಲ, ಎಷ್ಟಾದ್ರೂ ಹಾಕ್ಬಿಡಿ ವಯಸ್ಸು ಅಂತ. ಸೊ ವಯಸ್ಸು ಹಾಕೊಂಡ್ರು ಅವರು, ಆಕ್ಚುಲಿ ಅವ್ರಿಗೆ ಕನ್ವೀನಿಯಂಟ್ ಆದಂತ ವಯಸ್ಸು ಹಾಕೊಂಡ್ರು. ಐ ಲಾಸ್ಟ್ 2 years of service, doesn't matter actually, but the fact remains I made up my mind that I must come up and all that and try to see that the urbanites are made to feel that they are equal to us. ನಾನು ಅಗ್ರಿಕಲ್ಚರ್ ಕಾಲೇಜ್ಗೆ ಇಲ್ಲಿ ಕಲಿಯಲಿಕ್ಕೆ ಬಂದಾಗ ಕನ್ನಡ ಮೀಡಿಯಂ ಸರಿ ಇಂಗ್ಲಿಷ್ ಬರ್ತಾ ಇಲ್ಲ. ಇಂಗ್ಲಿಷ್ ಬರ್ತಾ ಇದ್ದಕ್ಕೆ ಆಕ್ಚುಲಿ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಬಹಳ ಹೆಸಿಟೇಟ್ ಮಾಡ್ರು ಬೆಂಗಳೂರು, ಇದೇನ ಬಿಡೋ ಹಳ್ಳಿಗೆ ಮಾಡ್ರು. ಬಟ್ ದಟ್ ಮ್ಯೂಸ್ ಡಿಟರ್ಮಿನ್ ಆಕ್ಚುಲಿ ಛಲಬೇಕು ಶರಣಂಗೆ ಅಂತಾರಲ್ಲ, ಡಿಟರ್ಮಿನ್ ದಟ್ ಐ ಮಸ್ಟ್ ಡೂ ವೆಲ್, ಏನಾದ್ರು ಮಾಡಿ ಇವ್ರನ್ನ ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಅಂತ ನನಗೆ ತಲೆ ಬಂತು. ಆಕ್ಚುಲಿ ಸಣ್ಣ ಹಳ್ಳಿ ಹುಡುಗ ಬಂದನು, ಇಂಗ್ಲಿಷ್ ಕಲ್ತ್ಕೊಂಡ್ರು, ಮತ್ತೆ ನಮಗೆ ಇಂಗ್ಲಿಷ್ ಬರದೇ ಇದ್ರು ಕೂಡ ನಾನು ಇಂಗ್ಲಿಷ್ ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಅಂತ ಸಮಯದೊಳಗೆ ಎಂತೆಂಥವ್ರು ನಮ್ಮ ಲಾ ಕಾಲೇಜಲ್ಲಿ ಹೋಗ್ತಾ ಇರ್ತಕ್ಕಂಥವ್ರೆಲ್ಲ ಗುಡಿ ಪ್ರಾಮಿನೆಂಟ್ ಅಡ್ವೊಕೇಟ್ಸ್ ಟುಡೇ ಅವರೆಲ್ಲ ಬಂದು ಡಿಬೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಪ್ಪದಾಗೋದು ಮತ್ತೆ ನಗರು ಆಕ್ಚುಲಿ, ಯಾಕೆಂದ್ರೆ ಗ್ರಾಮರ್ ಬರ್ಲಿಕ್ಕಿಲ್ಲ.